ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ. ತಸ್ಮೈ ಶ್ರೀ ಗುರವೇ ನಮಃ. ಗುರು ಪೂರ್ಣಿಮೆ ಮತ್ತು ಪುರಾಣಗಳಂತಹ ಅಮೂಲ್ಯ ಗ್ರಂಥಗಳನ್ನು ರಚಿಸಿದ ಕಾರಣದಿಂದ ವ್ಯಾಸ ಪೂರ್ಣಿಮೆ ಎಂದು ಕರೆಯುತ್ತಾರೆ. ಆದ್ದರಿಂದ ಅವರನ್ನು ಆದಿಗುರು ಎಂದು ಸ್ಮರಿಸಲಾಗುತ್ತದೆ. ಗುರು ಎಂದರೆ ಕೇವಲ ಶಾಲೆಯ ಶಿಕ್ಷಕರಲ್ಲ, ನಮ್ಮ ಜೀವನದಲ್ಲಿ ಜ್ಞಾನ, ಸಂಸ್ಕಾರ, ಮೌಲ್ಯಗಳು ಮತ್ತು ಸತ್ಪ್ರವೃತ್ತಿಯನ್ನು ಬೆಳೆಸುವ ಪ್ರತಿಯೊಬ್ಬರು ಗುರುಗಳೇ. ತಾಯಿ ತಂದೆ ಮೊದಲ ಗುರುಗಳು, ನಂತರ ಶಿಕ್ಷಕರು, ಆಚಾರ್ಯರು ಮತ್ತು ಜೀವನದಲ್ಲಿ ದಾರಿ ತೋರಿಸುವ ಎಲ್ಲರೂ ಗುರುಗಳ ಸ್ಥಾನದಲ್ಲಿದ್ದಾರೆ. ವೇದವ್ಯಾಸರ ಜನ್ಮದಿನವಾದ ಗುರು ಪೂರ್ಣಿಮೆಯನ್ನು ನಾವು ಕೃತಜ್ಞತೆ ದಿನವಾಗಿ ಆಚರಿಸುತ್ತೇವೆ. ಜೈ ಶ್ರೀರಾಮ್. ಧ್ಯಾನ ಮೂಲಂ ಗುರುಮೂರ್ತಿ, ಪೂಜಾ ಮೂಲಂ ಗುರುಪದ, ಮಂತ್ರ ಮೂಲಂ ಗುರುವಾಕ್ಯ, ಮೋಕ್ಷ ಮೂಲಂ ಗುರುಮುಖ. ಅಜ್ಞಾನದ ಕತ್ತಲನ್ನು ಕಳೆದು ಜ್ಞಾನದ ಬೆಳಕು ತೋರುವ ದೇವರಿಗೆ ಸಮಾನರಾದ ಗುರುಗಳಿಗೆ ನಮೋ ನಮಃ. ಮೊದಲನೆಯದಾಗಿ ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಉಪಸ್ಥಿತಿಯನ್ನು ಅಲಂಕರಿಸಿದ ಆದರಣೀಯ ಶ್ರೀ ರಾಮಕೃಷ್ಣ ಆಚಾರ್ಯಜಿ, ಸದಸ್ಯರು, ಅಮೃತ ಭಾರತಿ ವಸತಿ ನಿಲಯ ಹೆಬ್ರಿ ಇವರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನು ಅಲಂಕರಿಸಿದ ಗೌರವಾನ್ವಿತರು ಪ್ರಶಾಂತ್ ಜಿ ಅರಿಶಿರೂರು ಇವರಿಗೆ ಅಮೃತ ಭಾರತಿ ಟ್ರಸ್ಟಿನ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಋಷಿ ಮುನಿಗಳು, ಸಂತರು, ವೀರರು ಮತ್ತು ಧರ್ಮರಕ್ಷಕರು ಭಗವದ್ಧ್ವಜವನ್ನು ಆದರ್ಶದ ಸಂಕೇತವಾಗಿ ಗೌರವಿಸಿದ್ದಾರೆ. ಭಗವದ್ಧ್ವಜವು ಯಾವುದೇ ಒಬ್ಬ ವ್ಯಕ್ತಿಯ ಅಥವಾ ಸಂಘಟನೆಯ ಸಂಕೇತವಲ್ಲ, ಅದು ಸನಾತನ ಭಾರತೀಯ ಸಂಸ್ಕೃತಿಯ ಶಾಶ್ವತ ಮೌಲ್ಯಗಳ ಪ್ರತೀಕವಾಗಿದೆ. ಆದ್ದರಿಂದ ಇದನ್ನು ಗೌರವ, ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜಿಸಲಾಗುತ್ತದೆ. ಪವಿತ್ರವಾದ ಸಂದರ್ಭ ವಿಷಯ ಬಿಂದು ಮಾಧವ ಪಾದ ಪದ್ಮಕ್ಕೆ ಮಣಿಯುತ್ತಿದೆ ಮನಮಂದಿರ. ಹನುಮ ಬೆಳಗಿದ ಧರ್ಮ ದೀಪ ಬೆಳಗುರಾಗಿದೆ ಸುಂದರ. ಮಾಧವನ ಕೃಪೆ ಪಡೆದ
ಶಿಷ್ಯರ ಸಂಕುಲ ಗುರುವು ತೋರಿದ ಧರ್ಮ ಪಥದಲ್ಲಿ ಧನ್ಯವಾಗಲಿ ಮನುಕುಲ ಯುಗವು ನಮ್ಮ ಸಂಸ್ಕೃತಿಯಲ್ಲಿ ಗುರು ಎಂದರೆ ಕೇವಲ ಜ್ಞಾನವನ್ನು ನೀಡುವವರಲ್ಲ, ವ್ಯಕ್ತಿತ್ವವನ್ನು ರೂಪಿಸುವವರು, ಮೌಲ್ಯಗಳನ್ನು ಬೆಳೆಸುವವರು ಹಾಗೂ ಸಮಾಜಕ್ಕೆ ಆದರ್ಶ ನಾಗರಿಕರನ್ನು ನೀಡುವ ಶಿಲ್ಪಿಗಳು. ಗುರುಪೂರ್ಣಿಮೆಯ ಈ ಪವಿತ್ರ ಸಂದರ್ಭದಲ್ಲಿ ಗುರುವಿನ ಮಹತ್ವ, ಭಾರತೀಯ ಶಿಕ್ಷಣ ಪರಂಪರೆಯಾಗಿ ಆಹ್ವಾನಿಸುತ್ತೇನೆ. ಎಲ್ಲರೂ ಕರತಾಡನದ ಮೂಲಕ ಅವರನ್ನು ಸ್ವಾಗತಿಸೋಣ. ಹಿರಿಯರೇ, ಹಾಗೆ ನನ್ನೆಲ್ಲ ವಿದ್ಯಾರ್ಥಿ ಸ್ನೇಹಿತರೆ, ಗುರು ಪೂರ್ಣಿಮೆಯ ಒಂದು ವಿಶೇಷ ದಿನದಂದು ನಾವೆಲ್ಲರೂ ಇವತ್ತು ಜೊತೆಗಿದ್ದೀವಿ. ಕಳೆದ ಬಾರಿ ಉತ್ಸವಕ್ಕೆ ನಾನು ಇಲ್ಲಿ ಬರಬೇಕಿತ್ತು. ನನ್ನನ್ನು ಕರೆದಿದ್ರು, ಕಳೆದ ಬಾರಿ ಗುರು ಪೂರ್ಣಿಮೆಗೆ ಬರಬೇಕು ನೀವು ಅಂತ. ಆದರೆ ಬರ್ತೀನಂತ ಒಪ್ಕೊಂಡು ಅನಿವಾರ್ಯ ಕಾರಣದಿಂದ ನನಗೆ ಬರ್ಲಿಕ್ಕೆ ಆಗಲಿಲ್ಲ ಮತ್ತೆ. ಆದರೆ ಅದನ್ನ ನೆನಪಿಟ್ಕೊಂಡು ಈ ವರ್ಷನೂ ಕೂಡ ಕರೆದಿದ್ರು. ಕಳೆದ ಬಾರಿ ನೀವು ಬರಲಿಲ್ಲ, ಈ ವರ್ಷ ಆದರೂ ಬರಲೇಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಇದನ್ನ ನಿರಾಕರಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಹೇಳಿ ನಾನಿವತ್ತು ನಿಮ್ಮ ಮುಂದೆ ಇದ್ದೇನೆ. ಎಲ್ಲರ ಜನ್ಮದಿನವನ್ನ ಇಡೀ ದೇಶವಾಗಿ ಸಾಮೂಹಿಕವಾಗಿ ನಾವೆಲ್ಲ ಶಾಲೆಯಲ್ಲಿ ಎಲ್ಲರೂ ಸೇರ್ಕೊಂಡು ಆಚರಣೆ ಮಾಡೋಣ. ನಿಮ್ಮ ಅರ್ಥಪೂರ್ಣ ನುಡಿಗಳಿಗಾಗಿ, ಸತ್ವಯುತ ಮಾತುಗಳಿಗಾಗಿ, ಸಮಯೋಚಿತವಾಗಿ ಗುರು ಶಿಷ್ಯರ ಪರಂಪರೆಯನ್ನು, ಭಗವದ್ವಜದ ವೈಶಿಷ್ಟ್ಯವನ್ನು, ಮಹತ್ವವನ್ನು ಸವಿವರವಾಗಿ ತಿಳಿಸಿರುವ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಅಮೃತ ಭಾರತಿ ವಿದ್ಯಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರು ಶ್ರೀಯುತ पवित्र आश्रम में भगवान श्री कृष्ण और बलराम ने अपनी शिक्षा आरंभ की। शिक्षा पूर्ण होने के बाद गुरु संदीपनी के मन में एक गहरी पीड़ा थी। मेरे पुत्र का बाल्यकाल में ही समुद्र में निधन हो गया था। सीता ने वाल्मीकि आश्रम में शरण ली। वहां उन्होंने जुड़वा बेटों लव और कुश को जन्म दिया। उन्होंने वेद और युद्ध कला में महारत हासिल की। उन्होंने अयोध्या की सेना को हत्या
ವೇದಿಕೆಯಲ್ಲಿರುವಂಥ ನಮ್ಮ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಶ್ರೀಕೃಷ್ಣನವರೇ, ಇವತ್ತು ಈಗಾಗಲೇ ಇವತ್ತು ಕಾರ್ಯಕ್ರಮ ರೂವಾರಿ ಒಳ್ಳೆಯ समय पहले घने जंगलों के बीच स्थित गुरु संदीपन के पवित्र आश्रम में भगवान श्री कृष्ण और बलराम ने अपनी शिक्षा आरंभ की। शिक्षा पूर्ण होने के बाद गुरु संदीपन के मन में गहरी पीड़ा थी। मेरे पुत्र का बाल्यकाल में ही समुद्र में निधन हो गया था और मैं आज भी उसे याद करता हूँ। श्री कृष्ण ने गुरु संदीप की बात सुनकर धीरे से कहा, गुरुदेव, मैं आपके पुत्र को वापस लेकर आऊंगा, यह मेरा वचन है।